ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ವೀಕೆಂಡ್ಗೆ ಕಿಚ್ಚ ಸುದೀಪ್ ಗೈರು ಹಾಜರಾಗಿದ್ದಾರೆ. ಇದಕ್ಕೆ ಕಾರಣ ಕೆಸಿಸಿ ಕಪ್ ಕ್ರಿಕೆಟ್ ನಡೆಯುತ್ತಿದೆ. ಹಾಗಾಗಿ ವಾರದ ಪಂಚಾಯಿತಿಗೆ ಕಿಚ್ಚ ಅವರ ಬದಲಾಗಿ ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ಆಗಿರುವ ಕನ್ನಡದ ಹೆಮ್ಮೆಯ ನಟಿ ಶ್ರುತಿ ಅವರು ಬಿಗ್ ಮನೆಗೆ ಬಂದಿದ್ದರು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಆಗು ಹೋಗುಗಳನ್ನು ವೀಕ್ಷಕರು ತುಂಬಾನೇ ಗಮನಿಸುತ್ತಾರೆ. ಕೆಲವೊಂದು ಆಗು ಹೋಗುಗಳ ಬಗ್ಗೆ ಶ್ರುತಿ ಅವರು ಸ್ಪಷ್ಟತೆ ನೀಡಿದ್ದಾರೆ. ಮೊನ್ನೆಯಷ್ಟೇ ಬಿಗ್ ಬಾಸ್ ಮನೆಯಲ್ಲಿನ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಅದೇನೆಂದರೆ, ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಗಳು ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿತ್ತು. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಬಗ್ಗೆ ಸಂಗೀತ ಅವರು ಮೇಕಪ್ ರೂಮ್ನಲ್ಲಿ ನಮ್ರತಾ ಗೌಡ ಅವರ ಜೊತೆ ಮಾತನಾಡುತ್ತಿದ್ದರು. ಆಗ ಸಂಗೀತ ಅವರ ಪಕ್ಕದ ಗೋಡೆಯಲ್ಲಿ ಚಾರ್ಜರ್ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಇದೇ ಫೋಟೋ ವೀಕ್ಷಕರಲ್ಲಿ ಗೊಂದಲ ಸೃಷ್ಟಿಸಿತ್ತು. ಜೊತೆಗೆ ಇದೇ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ನೋಡುಗರು ಬೇರೆ ಬೇರೆ ರೀತಿಯಲ್ಲಿ ಈ ಫೋಟೋ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದರು. ಇದೀಗ ಬಿಗ್ ಬಾಸ್ ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಹೌದು, ಶ್ರುತಿ ಅವರು ಮನೆಯೊಳಗೆ ಬಂದ ನಂತರ ಇದೇ ವಿಚಾರದ ಬಗ್ಗೆ ಸ್ಪರ್ಧಿಗಳ ಮುಂದೆ ಶ್ರುತಿ ಪ್ರಶ್ನೆ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ನೀವೆಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದೀರಾ? ಇದನ್ನ ಮನೆಯವರು ಮೊದಲಿಗೆ ತಮಾಷೆಯಾಗಿ ತೆಗೆದುಕೊಂಡರು. ನಂತರ ಶ್ರುತಿ ಅವರು ಇದು ತಮಾಷೆ ಅಲ್ಲ, ಹೊರಗಡೆ ತುಂಬಾ ಸುದ್ದಿಯಾಗಿದೆ, ಬಿಗ್ ಬಾಸ್ ಪ್ಲೀಸ್ ಆ ಫೋಟೋ ಹಾಕಿ ಎಂದು ಕೇಳಿದರು. ಆಗ ಬಿಗ್ ಬಾಸ್ ಫೋಟೋ ಹಾಕಿದರು. ಫೋಟೋ ನೋಡಿದ ಕೂಡಲೇ ಮನೆಯ ಸದಸ್ಯರು ಕ್ಲಾರಿಟಿ ನೀಡಲು ಮುಂದಾದರು. ಆಗ ಶ್ರುತಿ ಆ ಚಾರ್ಜರ್ಗಳನ್ನೆಲ್ಲ ಮೊದಲು ತನ್ನಿ ಎಂದರು. ಆಗ ಮೈಕಲ್ ಮತ್ತು ವಿನಯ್ ಆ ಚಾರ್ಜರ್ಗಳನ್ನು ತಂದರು. ಇದು ನಾವು ಬಳಸುವ ಚಾರ್ಜರ್, ಇದನ್ನ ಟ್ರಿಮ್ಮರ್ ಚಾರ್ಜರ್ ಮಾಡುವುದಕ್ಕೆ ಬಳಸುತ್ತೇವೆ ಎಂದರು. ಮೈಕಲ್ ಕೂಡ ಅದೇ ರೀತಿ ಹೇಳಿದರು. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಚಾರ್ಜರ್ ಯಾವುದಕ್ಕಾಗಿ ಬಳಸುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿದರು. ನಂತರ ಶ್ರುತಿ ಅವರು ನ್ಯಾಯವಾದಿಯಾಗಿ ಸ್ಪರ್ಧಿಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಜೊತೆಗೆ ಮನೆಯ ಸ್ಪರ್ಧಿಗಳ ದೂರುಗಳನ್ನು, ಆರೋಪಗಳನ್ನು ಆಲಿಸಿ ಅವುಗಳಿಗೆ ಉತ್ತರ ನೀಡುವ ಪ್ರಯತ್ನ ಮಾಡಿದರು. ಬಿಗ್ ಬಾಸ್ ಮನೆಯ ನ್ಯಾಯಾಲಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಪಟ್ಟಿದ್ದು ವಿನಯ್, ಸಂಗೀತ ಮತ್ತು ಪ್ರತಾಪ್ ಅವರ ವಿಚಾರ. ವಿನಯ್ ಅವರು ವಾರವೆಲ್ಲ ಅಗ್ರೆಸಿವ್ ಆಗಿದ್ದು, ವಾರಾಂತ್ಯದಲ್ಲಿ ಸುದೀಪ್ ಅವರ ಎದುರು ಸಭ್ಯರಂತೆ ವರ್ತಿಸುತ್ತಾರೆ ಎಂಬ ಆರೋಪ ಕೇಳಿ ಬಂತು. ಇದಕ್ಕೆ ಸಂಗೀತ, ನಮ್ರತಾ ಇನ್ನಿತರರು ಹೌದು ಎಂದರು. ಪ್ರತಾಪ್ ಬೇಕೆಂದೇ ಹಳ್ಳಿಯವನಂತೆ ವರ್ತಿಸುತ್ತಾನೆ ಎಂಬ ಆರೋಪ ಕೂಡ ಕೇಳಿ ಬಂತು. ಇದಕ್ಕೆ ತನಿಷಾ, ನಮ್ರತಾ, ವಿನಯ್, ವರ್ತೂರ್ ಸಂತೋಷ್ ಅವರುಗಳು ಈ ಆರೋಪಕ್ಕೆ ದನಿಗೂಡಿಸಿದರು. ಆದರೆ ಪ್ರತಾಪ್ ತಮ್ಮನ್ನು ತಾವು ಚೆನ್ನಾಗಿ ಡಿಪೆಂಡ್ ಮಾಡಿಕೊಂಡರು. ಇನ್ನು ಸಂಗೀತ ಮತ್ತು ವಿನಯ್ ನಡುವಿನ ಜಗಳ ಸಾಕಷ್ಟು ಚರ್ಚೆ ಆಯಿತು. ಆಡಿರುವ ಮಾತನ್ನು ಸುದೀಪ್ ಅವರ ಎದುರು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಹಾಗೂ ಕಾರ್ತಿಕ್ ಅನ್ನು ಡುಬಾಕ್ ಜೋಡಿ ಎಂದಿದ್ದನ್ನು ನಾನೇ ಕೇಳಿಸಿಕೊಂಡಿದ್ದೀನಿ. ಆದರೆ ಸುದೀಪ್ ಸರ್ ಕೇಳಿದಾಗ ಇಲ್ಲ, ನೆನಪಿಲ್ಲ ಎಂದಿದ್ದರು ಎಂದು ಸಂಗೀತ ಆರೋಪ ಮಾಡಿದರು. ತನಗೆ ನೆನಪಿರಲಿಲ್ಲ ಎಂದು ಮತ್ತೆ ವಿನಯ್ ಹೇಳಿದರು. ಕಟಕಟೆಯಿಂದ ಇಳಿದು ಹೋಗುವಾಗ ಮತ್ತೆ ಸಂಗೀತಾಗೆ ಡುಬಾಕ್ ಎಂದು ರೇಗಿಸಿ ಹೋದರು ವಿನಯ್. ಇದನ್ನು ಅಲ್ಲಿಯೇ ಖಂಡಿಸಿದ ಸಂಗೀತ, ಇಷ್ಟೆಲ್ಲ ಮಾತಿನ ಬಳಿಕವೂ ವಿನಯ್ ನನ್ನನ್ನು ಡುಬಾಕ್ ಎನ್ನುತ್ತಿದ್ದಾರೆ ಎಂದರು. ಆದರೆ ವಿನಯ್ ಬೇರೆ ಏನೋ ಅಲ್ಲದ ಕಾರಣವನ್ನು ಶ್ರುತಿ ಮುಂದೆ ನೀಡಿದರು. ಆದರೆ ವಿನಯ್ ಮಾತನ್ನು ಶ್ರುತಿ ಅವರು ಒಪ್ಪಲಿಲ್ಲ. ಈಗಾಗಲೇ ಮುಗಿದ ವಿಷಯವನ್ನು ಹೇಗೆ ನೀವು ಮತ್ತೆ ಎತ್ತುತ್ತೀರಿ ಎಂದು ಶ್ರುತಿ ಅವರು ಪ್ರಶ್ನೆ ಮಾಡಿದರು. ಆಗ ವಿನಯ್ ಅವರು ಏನೇನೋ ಕಾರಣವನ್ನು ಹೇಳಿದರು. ಇದರಿಂದ ಶ್ರುತಿ ಅವರಿಗೆ ಅಸಮಾಧಾನ ಉಂಟಾಯಿತು. ಇನ್ನು ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆಯಲಿದೆ. ಎಲಿಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿ ಇರಬಹುದು ಎನ್ನುವ ಸೂಚನೆ ಕೂಡ ಇದೆ. ನಾಮಿನೇಟ್ ಆದ 6 ಜನ ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಮುಗಿಸುತ್ತಾರೆ ಎನ್ನುವ ಕುತೂಹಲ ಕಾಡುತ್ತಿದೆ. ಇದಕ್ಕೆಲ್ಲ ಉತ್ತರ ಭಾನುವಾರದ ಸಂಚಿಕೆಯಲ್ಲಿ ದೊರೆಯಲಿದೆ. ಸ್ನೇಹಿತರೆ, ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.